ಲಂಚ ಕೇಳಿದ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಎಚ್ಚೆತ್ತ ಅಬಕಾರಿ ಇಲಾಖೆ ಲಂಚ ಕೇಳಿದ ಅಧಿಕಾರಿಯ ಸೇವೆಯಿಂದ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಮದ್ದೂರಿನ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಆರಾಧ್ಯ ಅಮಾನತಾಗಿರುವಂತದ್ದು. ಬಾರ್ ಲೈಸೆನ್ಸ್ ನವೀಕರಣಕ್ಕೆ ಲಂಚವನ್ನ ಕೇಳಿದ್ದ ಆಡಿಯೋ ವೈರಲ್ ಆಗಿತ್ತು. ಈ ಸಂಬಂಧವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಪುನೀತ್ ದೂರನ್ನ ನೀಡಿದ್ರು. ಮಾಧ್ಯಮಗಳಲ್ಲಿ ಆಡಿಯೋ ವಿಡಿಯೋ ದೂರಿನ ಸಮೇತ ಸುದ್ದಿ ಪ್ರಸಾರವಾಗಿತ್ತು. ಇನ್ನು ವರದಿ ಬಳಿಕ ಎಚ್ಚೆತ್ತಂತಹ ಅಬಕಾರಿ ಸಚಿವರು ಅಧಿಕಾರಿ ಅಮಾನತಿಗೆ ಸೂಚನೆಯನ್ನ ನೀಡಿದರು. ಅಬಕಾರಿ ಸಚಿವರ ಒಂದು ಸೂಚನೆ ಮೇರೆಗೆ ಆಯುಕ್ತರಿಂದ ಅಮಾನತು ಆದೇಶವನ್ನ ಮಾಡಲಾಗಿದೆ. ಎಚ್ಚೆತ್ತ ಅಬಕಾರಿ ಇಲಾಖೆ ಲಂಚ ಕೇಳಿದಂತಹ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಲಂಚ ಕೇಳಿದ ಅಧಿಕಾರಿಯ ಸೇವೆಯಿಂದ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಮದ್ದೂರಿನ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಆರಾಧ್ಯ ಅಮಾನತಾಗಿದ್ದು, ಬಾರ್ ಲೈಸೆನ್ಸ್ ನವೀಕರಣಕ್ಕೆ ಲಂಚವನ್ನ ಕೇಳಿದಂತಹ ಆಡಿಯೋ ವೈರಲ್ ಆಗಿತ್ತು. ಈ ಸಂಬಂಧವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಪುನೀತ್ ದೂರನ್ನ ನೀಡಿದ್ರು. ಮಾಧ್ಯಮಗಳಲ್ಲಿ ಆಡಿಯೋ ವಿಡಿಯೋ ದೂರಿನ ಸಮೇತ ಸುದ್ದಿ ಪ್ರಸಾರವಾಗಿತ್ತು. ವರದಿ ಬಳಿಕ ಎಚ್ಚೆತ್ತಂತಹ ಅಬಕಾರಿ ಸಚಿವರು ಅಧಿಕಾರಿ ಅಮಾನತಿಗೆ ಸೂಚನೆಯನ್ನ ನೀಡಿದ್ರು. ಇನ್ನು ಅಬಕಾರಿ ಸಚಿವರ ಸೂಚನೆ ಮೇರೆಗೆ ಈಗ ಆಯುಕ್ತರಿಂದ ಅಮಾನತು ಆದೇಶವನ್ನ ಮಾಡಲಾಗಿದೆ. ಇನ್ನು ಲಂಚ ಕೇಳಿದ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಲಂಚ ಕೇಳಿದ ಅಧಿಕಾರಿಯ ಸೇವೆಯಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮದ್ದೂರಿನ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಆರಾಧ್ಯ ಅಮಾನತಾಗಿದ್ದು, ಬಾರ್ ಲೈಸೆನ್ಸ್ ನವೀಕರಣಕ್ಕೆ ಲಂಚವನ್ನ ಕೇಳಿದಂತಹ ಆಡಿಯೋ ವೈರಲ್ ಆಗಿತ್ತು. ಈ ಸಂಬಂಧವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಪುನೀತ್ ದೂರು ನೀಡಿದ್ರು. ಮಾಧ್ಯಮಗಳಲ್ಲಿ ಆಡಿಯೋ ವಿಡಿಯೋ ದೂರಿನ ಸಮೇತವಾಗಿ ಸುದ್ದಿ ಪ್ರಸಾರವಾಗಿತ್ತು. ಇನ್ನು ವರದಿಯ ಬಳಿಕವಾಗಿ ಅಬಕಾರಿ ಸಚಿವರು ಎಚ್ಚೆತ್ತುಕೊಂಡಿದ್ದು, ಅಧಿಕಾರಿ ಅಮಾನತಿಗೆ ಸೂಚನೆಯನ್ನ ನೀಡಿದ್ರು. ಅಬಕಾರಿ ಸಚಿವರ ಸೂಚನೆ ಮೇರೆಗೆ ಈಗ ಆಯುಕ್ತರಿಂದ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ.